ಹಾಸನ ಜಿಲ್ಲೆಯಲ್ಲಿ ನಮ್ಮ ಕುಟುಂಬವನ್ನ ಮುಗಿಸ್ತೀವಿ ಅಂತಾರೆ. ಹಾಸನದಲ್ಲಿ ನಮ್ಮ ಕುಟುಂಬವನ್ನ ಮುಗಿಸ್ತೀವಿ ಅಂತ ಹೇಳ್ತಾರೆ. ಕನಕಪುರದಿಂದ ಬಂದು ಮುಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಡಿಕೆ ಬ್ರದರ್ಸ್ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಕೂಗೋದು ಹೊಳೆ ನರಸೀಪುರಕ್ಕೆ ಕೇಳಬೇಕಂತೆ. ನಾನು ಹೇಳ್ತೀನಿ, ಇಲ್ಲಿ ಕೂಗಿದ್ರೆ ಕನಕಪುರಕ್ಕೆ ಕೇಳಬೇಕು. ನಾವು ಸೋತಾಗ ಕುಗ್ಲಿಲ್ಲ, ಗೆದ್ದಾಗ ಬೀಗೋದೂ ಇಲ್ಲ, ಗೆದ್ದಾಗ ದುರಹಂಕಾರದಿಂದ ಲೂಟಿ ಹೊಡೆಯೋದಿಲ್ಲ ಅಂತ ಡಿಕೆ ಬ್ರದರ್ಸ್ ವಿರುದ್ಧ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ನನಗೆ ಜನ್ಮ ಕೊಟ್ಟರಲ್ಲ ರಾಜಕೀಯವಾಗಿ, ಅವತ್ತು ಕನಕಪುರ ಲೋಕಸಭಾ ಕ್ಷೇತ್ರ, ಈಗ ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಅದೇ ಕ್ಷೇತ್ರದಿಂದ ಇವತ್ತು ಯಾವತ್ತು ಇಲ್ಲಿ ಬಂದು ಹಾಸನ ಜಿಲ್ಲೆಯಲ್ಲಿ ನಮ್ಮ ಕುಟುಂಬ ಮುಗಿಸ್ತೀವಿ, ಜನತಾದಳ ಮುಗಿಸ್ತೀವಿ ಅಂತ ಹೇಳಿ ಹುನ್ನಾರ ನಡೆಸ್ಕೊಂಡು ಕೂತಿದ್ದಾರೆ. ಕನಕಪುರದಿಂದ ಬಂದು ಎತ್ತೋದು ಇಲ್ಲೆಲ್ಲ ಮೊನ್ನೆ ಇಲ್ಲೆಲ್ಲ ಭಾಷಣ ಇಲ್ಲಿ ಕೂಗೋದು ಅದೆಲ್ಲ ಒಳೆ ನಡೆಸೋರಿಗೆ ಕೇಳಬೇಕಂತೆ ಅಲ್ವಾ? ಏನೋ ಭಾಷಣ ಕೇಳಿಸ್ಕೊಂಡೆ, ಇನ್ನೂ ಒಂದು ಸಲ ಕೂಗಿ ಒಳೆ ನಡೆಸೋರಿಗೆ ಕೇಳಬೇಕು ಅಂತೆ. ದಯವಿಟ್ಟು ಇವತ್ತು ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಇವತ್ತು ಇಲ್ಲಿ ಏನು ನೀವು ಕೂಗು ಹಾಕ್ತೀರೀಗ ಅದು ಕನಕಪುರಕ್ಕೆ ಕೇಳಬೇಕೀಗ. ರಾಜಕಾರಣದಲ್ಲಿ ಸೋಲು ಗೆಲುವು ನಮ್ಮ ಕುಟುಂಬ ನೋಡಿದ್ದೇವೆ. 99 ರೇವಣ್ಣನೂ ಸೋತ, ನಾನೂ ಸೋತೆ, ದೇವೇಗೌಡರು ಸೋತರು. ಕೇವಲ 5 ವರ್ಷದಲ್ಲಿ ಮತ್ತೆ ನೀವೇ ಮೇಲೆ ಎತ್ತಿದ್ರಿ, ನೀವೇ ಎತ್ಕೊಂಡ್ರಿ. ಸೋತಾಗ ನಾವು ಮನೇಲಿ ಎದುರ್ಕೊಂಡು ಕೂರಲಿಲ್ಲ, ಗೆದ್ದಾಗ ದುರಹಂಕಾರದಿಂದ ರಾಜ್ಯ ಲೂಟಿ ಹೊಡಿಲಿಲ್ಲ. ನಾವು ಜನಗಳ ಪರವಾಗಿ ಸೇವೆ ಮಾಡಿದ್ದೆ, ಆ ತೃಪ್ತಿ ಇದೆ ನಮಗೆ. ಮತ್ತು ನಾನು ಬಂದು ಇನ್ನೂ ಹಲವಾರು ವಿಷಯಗಳನ್ನು ಚುನಾವಣೆ ಸಂದರ್ಭದಲ್ಲಿ ನಾನೇ ಬರ್ತೀನಿ.